ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾರ್ಮಿಕವಾಗಿ ಹೇಳಿದ್ದಾರೆ. ಹಿಂದೆ ತ್ಯಾಗ ಮಾಡೋ ಮನೋಭಾವ ಇತ್ತು ಕಾಂಗ್ರೆಸ್ನಲ್ಲಿ, ಅಂತಹ ಮನೋಭಾವ ಈಗ ಇಲ್ಲ ಇವಾಗಿನ ನಾಯಕರಲ್ಲಿ ಅನ್ನುವಂಥದ್ದು ಯಾವ ಅರ್ಥದಲ್ಲಿ ಹೇಳಿದರು ಏನು ಅಂತ? ಇಲ್ಲ, ನನಗೂ ಅರ್ಥ ಆಗಿಲ್ಲ. ನನಗೂ ಕೂಡ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅವ್ರಿಗೆ ಗೊತ್ತಿಲ್ಲ. ಸೇವೆ ಮಾಡಬೇಕು, ಕಾಂಗ್ರೆಸ್ನವರಿಗೆ ಸೇವೆ ತ್ಯಾಗ ಇದೆಲ್ಲ ಕಾಂಗ್ರೆಸ್ನವರಿಗೆ ಮೊದಲು. ಅಂದರೆ ಕಾಂಗ್ರೆಸ್ನವರು ಅಂದರೆ ಹಿಂದೆ ಸ್ವತಂತ್ರದ ಸಂದರ್ಭದಲ್ಲಿ, ಸ್ವತಂತ್ರಕ್ಕೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾರು ಕಾಂಗ್ರೆಸ್ಸಿನ ಸದಸ್ಯರಾಗಿದ್ದರು ಅವರು ಎಲ್ಲ ತ್ಯಾಗವನ್ನು ಕೂಡ ಮಾಡ್ತಾಯಿದ್ರು. ಭಾಳಷ್ಟು ಜನ ಅವರ ಆಸ್ತಿಗಳನ್ನೇ ಕೊಟ್ಟಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವರ ತಂದೆ ಮೋತಿಲಾಲ್ ನೆಹರೂರವರು ಇಡೀ ಆಸ್ತಿಯನ್ನೇ ಬರ್ಕೊಟ್ಬಿಟ್ರು. ಆ ಥರ ಎಲ್ಲ ಬಹಳಷ್ಟು ಜನ ಇಡೀ ದೇಶದಲ್ಲಿ ಮಾಡಿದ್ದಾರೆ. ಅಂಥ ತ್ಯಾಗಗಳು, ಬಲಿದಾನಗಳು ಆಮೇಲೆ ಇವೆಲ್ಲ ಕಡಿಮೆ ಆಗಿದ್ದಾವೆ ಆಧುನಿಕ ಸಮಾಜದಲ್ಲಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅಲ್ಲ, ಕಾಂಗ್ರೆಸ್ನಲ್ಲಿ ಆ ಥರ ಸಂಪ್ರದಾಯ ಕಡಿಮೆ ಆಗಿದೆ ಅನ್ನುವಂಥದ್ದು, ಅದೇ ಮನೋಭಾವ ಕಡಿಮೆ ಆಗಿದೆ ಅನ್ನುವಂಥದ್ದು. ಕಾಂಗ್ರೆಸ್ನಲ್ಲೇ ಅಲ್ಲ, ಇಡೀ ಸಮಾಜದಲ್ಲಿ ಹಾಗಾಗಿದೆ. ಕಾಂಗ್ರೆಸ್ನಲ್ಲೂ ಸ್ವಾಭಾವಿಕವಾಗಿ ಕಡಿಮೆ ಆಗಿದೆ. ಈಗ ಡಿ ಸಿ ಎಂ ಅವರು ಹೇಳ್ತಾ ಇದ್ದಾರೆ, ತನಗೇನು ಅಧಿಕಾರದ ದಾಹ ಇಲ್ಲ, ತಾನು ಇನ್ನು ಮುಂದೆ ಕೂಡ ಕಾಯ್ತೀವಿ ಅನ್ನುವಂಥದ್ದು ಹೇಳ್ತಾರೆ. ರಾಜಕೀಯ ಹೇಳಿಕೆ ಮಾಡಲ್ಲ. ಅನ್ನ ಬಗ್ಗೆ ಯೋಚನೆ ಇದ್ದು ಅಕ್ಟೋಬರ್ ನಂತರ ಹಣನೇ ಬಂದಿಲ್ಲ ಅಲ್ಲ. ಈಗ ಅದು ನೋಡೋಣ, ಈಗ ಬಡ್ಜೆಟ್ ಹತ್ರ ಬರ್ತಾ ಇದೆಯಲ್ಲ. ಸಾಮಾನ್ಯವಾಗಿ ಮಾರ್ಚು ಹತ್ತತ್ರ ಬಂದಾಗೆಲ್ಲ ಈ ಬಿಲ್ಗಳು ಪೇಮೆಂಟ್ಗಳು ಮಾಡೋದು, ಬಿಲ್ಗಳದ್ದು ಎಲ್ಲ ನಿಧಾನ ಆಗುತ್ತೆ, ಒಂದೇ ಸಾರಿ ಮಾಡಿಬಿಡ್ತಾರೆ. ಅದನ್ನು ನೋಡಿಕೊಂಡು ತ್ವರಿತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಡಿನ್ನರ್ ಮೀಟಿಂಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.